ವೆರಿ ಗುಡ್ ಈವ್ನಿಂಗ್. ಇವತ್ತು ನಾವೇನು ಮಾಡೋಣಪ್ಪ ಅಂದರೆ 9ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪೊಯಮ್ 6 ನೋಬಲ್ನೆಸ್ ಎನ್ಕೈಂಡಲ್ತ್ ನೋಬಲ್ನೆಸ್. ಹೌದಾ? ಏನಪ್ಪ ಅಂದರೆ ನಮ್ಮ ಉಚ್ಚ ಧ್ಯೇಯಕ್ಕೆ ಸಮಾನ ನೋಬಲ್ನೆಸ್ ಅಥವಾ ಏನು ನೋಬಲ್ ಏನು ಅತ್ಯಂತ ಉಚ್ಚವಾದ ಗುಣಮಟ್ಟದ ವಿಚಾರಗಳಿಗೆ ಸಮ ಅಂತ ಒಂದು ಮೀನಿಂಗ್ ಕೊಡ್ತದೆ ಈ ಪೊಯಮ್ನ. ಏನಪ್ಪ ಅಂದರೆ ಟೈಟಲ್. ಹಾಗಾದರೆ ಜೇಮ್ಸ್ ರಸಲ್ ಲೋವೆಲ್ ಅವರು ಈ ಪೊಯಮನ್ನು ಬರೆದಿದ್ದಾರೆ. ಕ್ವಶನ್ ಮೇನ್ ನಂಬರ್ 1 ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೇಳಿದ್ದಾರೆ. ಹಾಗಾದರೆ ವಾಟ್ ಈಸ್ ನೇಮ್ ಆಫ್ ಸ್ಟ್ರೇಂಜರ್? ಇಬ್ರಾಹಿಂ, ಯೂಸಫ್, ಜೀನ್ ವ್ಯಾಲ್ಜೀನ್, ಬಿಷಪ್. ದೆನ್ ಇಟ್ಸ್ ರೈಟ್ ಆನ್ಸರ್ ಇಬ್ರಾಹಿಂ. ಆಪ್ಷನ್ ಎ ಇಬ್ರಾಹಿಂ. ಸೆಕೆಂಡ್ ಒನ್, ಯೂಸಫ್ ಬಿಲೀವ್ಸ್ ದ್ಯಾಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು. ಹೌದಾ? ಯೂಸಫು ಏನಪ್ಪ ಅಂದರೆ ನಂಬ್ತಾ ಇದ್ದ ಈ ಎಲ್ಲನೂ ಯಾರಿಗೆ ಸೇರಿದ್ದಪ್ಪ ಅಂದರೆ ಹಿಮ್ ಅವನಿಗೆ, ಗಾಡ್ ದೇವರಿಗೆ, ಇಂಡಿವಿಜುವಲ್ ಪ್ರತಿಯೊಬ್ಬರಿಗೆ, ದೆಮ್ಸೆಲ್ವಸ್ ಎಲ್ಲರಿಗೆ. ಹಾಗಾದರೆ ಇದೇನಪ್ಪ ಅಂದರೆ ರೈಟ್ ಆನ್ಸರ್ ಆಪ್ಷನ್ ಬಿ. ಯೂಸಫ್ ಬಿಲೀವ್ಸ್ ದ್ಯಾಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಎಲ್ಲನೂ ಯಾರಿಗೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ದೇವರಿಗೆ. ಆಮೇಲೆ ಏನಪ್ಪ ಅಂದರೆ ಸ್ಟ್ರೇಂಜರ್ ಗುರುತು ಪರಿಚಯ ಇಲ್ಲದೇ ಇರೋವನು. ಯಾರಪ್ಪ ಅಂದರೆ ಇಲ್ಲಿ ಇಬ್ರಾಹಿಂ ಈ ಪೊಯಮಲ್ಲಿ. ದೆನ್ ಥರ್ಡ್ ಒನ್, ದ ಪೊಯಮ್ ಎಂಫಸೈಸಸ್ ಕ್ವಾಲಿಟೀಸ್ ಆಫ್ ಕೈಂಡ್ನೆಸ್ ಆ್ಯಂಡ್ ಕರೇಜ್, ಟ್ರುತ್, ಜನರಸಿಟಿ, ಪೀಸ್ಫುಲ್ನೆಸ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಜನರಸಿಟಿ. ದ ಪೊಯಮ್ ಎಂಫಸೈಸಸ್ ಕ್ವಾಲಿಟೀಸ್ ಆಫ್ ಕೈಂಡ್ನೆಸ್ ವಿಧೇಯತೆ ಮತ್ತು ಜನರಸಿಟಿ. ಹೌದಾ? ಜನರಸಿಟಿ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿರೋದು. ಜನರಸ್ ನಾವಂತ ಕರಿತೀವಲ್ಲ ಹಂಗೆ ಜನರಸಿಟಿ. ಇನ್ನು ನಾಲ್ಕನೇದು, ಸ್ಟ್ರೇಂಜರ್ ಕಾಲ್ಡ್ ದ ಯೂಸಫ್ ಆ್ಯಸ್ ಶೇಖ್ ದ ಗಾಡ್ ದ ಗುಡ್ ಯೂಸಫ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಎ ಶೇಖ್. ಸ್ಟ್ರೇಂಜರ್ ಕಾಲ್ಡ್ ದ ಯೂಸಫ್ ಆ್ಯಸ್ ಶೇಖ್. ಹೌದಾ? ಗುರುತು ಪರಿಚಯ ಇರದೇ ಇರುವಂಥ ವ್ಯಕ್ತಿ ಯೂಸಫ್ನ ಏನು ಕರೆದಪ್ಪ ಅಂದರೆ ಶೇಖ್ ಅಂತ ಕರೆದ. ಫಿಫ್ತ್ ಒನ್, ಯೂಸಫ್ ವಾಸ್ ಕಾಲ್ಡ್ ದ ಗುಡ್ ಥ್ರೂ ಆಲ್ ದ ರಿಲಿಜನ್, ಟ್ರೈಬ್ಸ್, ಸ್ಟ್ರೇಂಜರ್ಸ್, people. Then its right answer option B, tribes. Yusuf was called the good through all the tribes. ಹೌದಾ? ದ ಗುಡ್ ಹೌದಾ ಒಳ್ಳೆಯದಾಗತ್ತೆ ಯಾರಿಂದ? ಏನಪ್ಪ ಅಂದರೆ ಕಾಡಿನಲ್ಲಿ ವಾಸಿಸುವಂಥ ಜನಾಂಗದಿಂದ. ಸಿಕ್ಸ್ತ್ ಒನ್, ಟ್ರೈಬ್ಸ್ ಪಂಗಡಗಳು ಅಂತ ಹೇಳ್ಬೋದು ನಾವು. ಸಿಕ್ಸ್ತ್ ಒನ್, ದ ಡ್ಯಾಶ್ ಕೇಮ್ ಟು ಯೂಸಫ್ ಟೆಂಟ್ ಒನ್ ನೈಟ್. ದ ಡ್ಯಾಶ್ ಕೇಮ್ ಟು ಯೂಸಫ್ ಟೆಂಟ್ ಒನ್ ನೈಟ್. ಹೌದಾ? ಏನಪ್ಪ ಅಂದರೆ ಯೂಸಫ್ನ ಟೆಂಟಿಗೆ ಯಾರು ಬಂದರು? ಕಿಂಗ್, ಸ್ಟ್ರೇಂಜರ್, ಮಿನಿಸ್ಟರ್, ಗಾಡ್. ದೆನ್ ಇಟ್ಸ್ ಆನ್ಸರ್ ಆಪ್ಷನ್ ಬಿ ಸ್ಟ್ರೇಂಜರ್ ಗುರುತು ಪರಿಚಯ ಇರದೇ ಇರುವಂಥ ವ್ಯಕ್ತಿ. ಸೆವೆಂತ್ ಒನ್, ಯೂಸಫ್ ಆಫರ್ಸ್ ಹೀಸ್ ಹೋಮ್ ಟು ಗಾಡ್, ಫ್ರೆಂಡ್, ಸನ್, ಸ್ಟ್ರೇಂಜರ್. ದೆನ್ ಇಟ್ಸ್ ರೈಟ್ ಆನ್ಸರ್ ಸ್ಟ್ರೇಂಜರ್. ಯೂಸಫ್ ಆಫರ್ಸ್ ಈಸ್ ಹೋಮ್ ಟು ಸ್ಟ್ರೇಂಜರ್. ಯೂಸಫ್ ತನ್ನ ಮನೆಯನ್ನು ಬಿಟ್ಕೊಡ್ತಾನೆ ಯಾರಿಗೆ? ಗುರುತು ಪರಿಚಯ ಇರೋದಿರೋಂಥ ಸ್ಟ್ರೇಂಜರ್ಗೆ. ಏಯ್ತ್ ಒನ್, ಸ್ಟ್ರೇಂಜರ್ ಕೇಮ್ ಟು ಟೆಂಟ್ ಫಾರ್ ಡ್ಯಾಶ್ ಆ್ಯಂಡ್ ಸೆಲ್ಟರ್. ಓಕೆ, ಸ್ಟ್ರೇಂಜರ್ ಕೇಮ್ ಟು ಟೆಂಟ್ ಫಾರ್ ಮನಿ, ಫುಡ್, ಗೋಲ್ಡ್, ಹೌಸ್. ದೆನ್ ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ ಬಿ ಫುಡ್. ಗುರುತು ಪರಿಚಯ ಇರದೇ ಇರುವಂಥ ವ್ಯಕ್ತಿ ಈ ಟೆಂಟ್ ಯಾಕೆ ಬಂದಿರ್ತಾನಪ್ಪ ಅಂದರೆ ಊಟ ಮತ್ತು ವಸತಿಗಾಗಿ, ಶೆಲ್ಟರ್, ನಿಲ್ಲಲಿಕ್ಕೆ ಜಾಗ ಬೇಕಂತ ಬಂದಿರ್ತಾನೆ. ನೈನ್ತ್ ಒನ್, ಯೂಸಫ್ ವಾಸ್ ಡ್ಯಾಶ್ ಟು ದ ಸ್ಟ್ರೇಂಜರ್, ಫೋ, ಕೈಂಡ್, ಕ್ರೂಯಲ್, ಇನ್ನೋಸೆಂಟ್. ಯೂಸಫ್ ವಾಸ್ ಕೈಂಡ್ ಟು ದ ಸ್ಟ್ರೇಂಜರ್. ವಿಧೇಯನಾಗಿ ಯೂಸಫ್ ಏನಪ್ಪ ಅಂದರೆ ಗುರುತು ಪರಿಚಯ ಇರದಿರುವಂಥ ವ್ಯಕ್ತಿಯ ಜೊತೆಗೆ ಯಾವ ರೀತಿ ನಡ್ಕೊಳ್ತಾನಪ್ಪ ಅಂದರೆ ವಿಧೇಯನಾಗಿ ನಡ್ಕೊಳ್ತಾನಂತ. ಇಟ್ಸ್ ಆನ್ಸರ್ ಆಪ್ಷನ್ ಬಿ ಕೈಂಡ್. ಫೋ ಅಂದರೆ ಶತ್ರು, ಕ್ರೂಯಲ್ ಅಂದರೆ ಕೆಟ್ಟದಾಗಿ. ಹೌದಾ? ಇನ್ನೋಸೆಂಟ್ ಅಂದರೆ ಮುಗ್ಧ. ಅದು ಮುಗ್ಧವಾಗಿ ನಡ್ಕೊಳ್ಳೋದಕ್ಕಿಂತ ಕೈಂಡಾಗಿ ನಡ್ಕೊಳ್ತಾನೆ. ಇನ್ನು ಟೆಂತ್ ಒನ್, ಯೂಸಫ್ ಗೇವ್ ಇಬ್ರಾಹಿಂ ದ ಗೋಲ್ಡ್ ಆ್ಯಂಡ್ ಸ್ವಿಫ್ಟೆಸ್ಟ್. ಓಕೆ, ಸ್ವಿಫ್ಟೆಸ್ಟ್ ಹಾರ್ಸ್. ಯೂಸಫ್ ಏನು ಮಾಡ್ತಾನಪ್ಪ ಅಂದರೆ ಇಬ್ರಾಹಿಂಗೆ ಬಂಗಾರ ಮತ್ತು ಏನಪ್ಪ ಅಂದರೆ ಒಳ್ಳೆಯ ಸವಾರಿಯನ್ನು ಹೊಂದಿದಂಥ ಕುದುರೆಯನ್ನು ಕೊಡ್ತಾನೆ. ಅದಕ್ಕೆ ಆಪ್ಷನ್ ಸಿ ಹಾರ್ಸ್. ನಾಟ್ ಅ ಕಾರ್, ನಾಟ್ ಅ ವೆಹಿಕಲ್, ನಾಟ್ ಅ ಕ್ಯಾಮಲ್. ಆಪ್ಷನ್ ಸಿ ಹಾರ್ಸ್, ರೈಟ್ ಆನ್ಸರ್. Then question main number 2, answer the following questions. What does the poem Nobleness Enkindleth Nobleness emphasizes? ಏನಪ್ಪ ಅಂದರೆ ಪದ್ಯ ನೋಬಲ್ನೆಸ್ ಎನ್ಕೈಂಡಲ್ತ್ ನೋಬಲ್ನೆಸ್ ಏನನ್ನು ತಿಳಿಸ್ಕೊಡ್ತದೆ?
ಏನನ್ನು ವಿವರಿಸ್ತದೆ. ದ ಪೋಯಮ್ nobleness emphasizes the qualities of kindness and generosity which lead us to happiness in life. ಏನಪ್ಪ ಅಂದರೆ ನೋಬಲ್ನೆಸ್ ಏನು ತಿಳಿಸ್ಕೊಡ್ತದಪ್ಪ ಅಂದರೆ ಎಂತಹ ಗುಣಗಳಪ್ಪ ಅಂದರೆ ವಿಧೇಯತೆಯನ್ನು ತೋರಿಸ್ತಕ್ಕಂಥ ವಿಧೇಯತೆಯನ್ನು ತೋರಿಸ್ತಕ್ಕಂಥ ಗುಣಗಳು ಮತ್ತು ಇನ್ನೊಬ್ಬರೊಂದಿಗೆ ಯಾವ ರೀತಿಯಾಗಿ ವರ್ತಿಸಬೇಕು, ಜನರಸಿಟಿ, ಓಕೆ, ವಿಚ್ ಲೀಡ್ ಅಸ್ ಟು ಹ್ಯಾಪಿನೆಸ್ ಇನ್ ಲೈಫ್. ಇವೆಲ್ಲ ಏನು ಮಾಡ್ತಾವೆ ಅಂದರೆ ನಮ್ಮ ಜೀವನದಲ್ಲಿ ಹ್ಯಾಪಿನೆಸ್, ಸಂತೋಷದಾಯಕ ಕ್ಷಣಗಳನ್ನು ತಂದು ಕೊಡ್ತಾವೆ ಅನ್ನೋದನ್ನು ತೋರಿಸ್ಕೊಡ್ತದೆ. ಸೆಕೆಂಡ್ ಒನ್, ವೈ ಡಿಡ್ ಸ್ಟ್ರೇಂಜರ್ ಕೇಮ್ ಟು ಯೂಸಫ್ ಒನ್ ನೈಟ್. ಯಾಕೆ ಗುರುತು ಪರಿಚಯ ಇರದಿರುವಂಥ ವ್ಯಕ್ತಿ ಯೂಸಫ್ನಲ್ಲಿಗೆ ಒಂದು ದಿನ ರಾತ್ರಿ ಬರ್ತಾನೆ. ದ ಸ್ಟ್ರೇಂಜರ್ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ಹೀಸ್ ಕಮ್ಯುನಿಟಿ. ಹಿ ಲಾಸ್ಟ್ ದ ಪವರ್. He was in dread. His life was in danger. He came to there to Yusuf's tent for food and shelter. ನೋಡ್ರಿ, ಸ್ಟ್ರೇಂಜರ್, ಗುರುತು ಪರಿಚಯ ಇರದಿರುವಂಥ ವ್ಯಕ್ತಿ ತನ್ನ ಪಂಗಡದಿಂದ, ತನ್ನ ಕಮ್ಯುನಿಟಿಯಿಂದ, ತನ್ನ ಸಮುದಾಯದಿಂದ ಹೊರಗೆ ಹಾಕಲ್ಪಟ್ಟಿರ್ತಾನೆ. ಆಮೇಲೆ ಅವನು ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ತಾನೆ. ಹಿ ಲಾಸ್ಟ್ ದ ಪವರ್. ಹಿ ವಾಸ್ ಇನ್ ಡ್ರೆಡ್. ಹೌದಾ, ಅವನೇನಪ್ಪ ಅಂದರೆ ಅತ್ಯಂತ ಕ್ಷೀಣಿಸಲ್ಪಟ್ಟಿರ್ತಾನೆ. ಹೀಸ್ ಲೈಫ್ ವಾಸ್ ಇನ್ ಡೇಂಜರ್. ಅವನ ಜೀವನ ತುಂಬ ಏನಪ್ಪ ಅಂದ್ರೆ ದುರಂತದಲ್ಲಿರ್ತದೆ. ಹಿ ಕೇಮ್ ಟು ದೇರ್ ಯೂಸಫ್ ಸ್ಟೆಂಟ್ಸ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್. ಅವನು ಏನಪ್ಪ ಅಂದ್ರೆ ಯೂಸಫ್ನ ಗುಡಿಸ್ಲಿಗೆ ಯಾಕೆ ಬಂದಿರ್ತಾನೆ ಅಂದರೆ ಆಹಾರ ಮತ್ತು ಆಶ್ರಯಕ್ಕಾಗಿ. ಥರ್ಡ್ ಒನ್, ವೈ ದ ಯೂಸಫ್ ಕಾಲ್ಡ್ ದ ಗುಡ್ ಥ್ರೂ ಆಲ್ ದ ಟ್ರೈಬ್. ಹೌದಾ, ಯಾಕೆ ಯೂಸಫ್ ಕರೀತಾನೆ ದ ಗುಡ್ ಥ್ರೂ ಆಲ್ ದ ಟ್ರೈಬ್. ಹೌದಾ, ಎಲ್ಲ ಪಂಗಡದಲ್ಲಿ ಒಳ್ಳೇದಿರ್ತದೋ ಅಂತ ಯಾಕೆ ಕರೀತಾನೆ. ಯೂಸಫ್ ಬಿಲೀವ್ಡ್ ದ್ಯಾಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಯೂಸಫ್ನ ಪ್ರಕಾರ ಎಲ್ಲವೂ ಯಾರಿಗೆ ಸೇರಿದಪ್ಪ ಅಂದರೆ ದೇವರಿಗೆ ಸೇರಿದ್ದು, ನಾಟ್ ಟು ಇಂಡಿವಿಜುವಲ್ಸ್. ಹೌದಾ, ಇಲ್ಲಿರುವಂಥ ಪ್ರತಿಯೊಬ್ಬರಿಗೆ ಏನೂ ಸೇರಿದ್ದಿಲ್ಲ. ಹಿ ವಾಸ್ ಅ ಕೈಂಡ್ ಆ್ಯಂಡ್ ಜನರಸಿಟಿ ಮ್ಯಾನ್, ಸೊ ಹಿ ವಾಸ್ ಕಾಲ್ಡ್. ಹೌದಾ, ಏನಪ್ಪ ಅಂದರೆ ಅವನು ವ್ಯಕ್ತಿ ಏನಪ್ಪ ಅಂದರೆ ತುಂಬ ಕೈಂಡ್ ಆಗಿರ್ತಾನೆ ಮತ್ತು ಜನರಸ್ ಆಗಿರ್ತಾನೆ, ಅದಕ್ಕೆ ದ ಗುಡ್ ಅಂತ ಕರೀತಾನೆ. ಥ್ರೂ ಆಲ್ ದ ಟ್ರೈಬ್ಸ್ ಬಿಕಾಸ್ ಆಫ್ ಹೀಸ್ ಕ್ವಾಲಿಟೀಸ್. ಥ್ರೂ ಆಲ್ ದ ಟ್ರೈಬ್ಸ್, ಇರುವಂಥ ಎಲ್ಲ ಪಂಗಡಗಳಲ್ಲಿ ಇವನಲ್ಲಿರುವಂಥ ಗುಣಗಳನ್ನು ಮೆಚ್ಕೊಳ್ತಕ್ಕಂಥದ್ದು, ಅದಕ್ಕೆ ದ ಗುಡ್ ಅಂತ ಕರೀತಾನೆ. ಫೋರ್ತ್ ಒನ್, ಹೌ ಡಿಡ್ ಯೂಸಫ್ ಎಂಟರ್ಟೈನ್ಡ್ ಹೀಸ್ ಗೆಸ್ಟ್. ಹೌ ಡಿಡ್ ಯೂಸಫ್ ಎಂಟರ್ಟೈನ್ಡ್ ಹೀಸ್ ಗೆಸ್ಟ್. ಯಾವ ರೀತಿಯಾಗಿ ಯೂಸಫ್ ಅವರು ಏನಪ್ಪ ಅಂದರೆ ವಿಚಾರಿಸ್ಕೊಳ್ತಾರೆ ತನ್ನ ಅತಿಥಿಯನ್ನು. ಯೂಸಫ್ ಸೇಡ್ ದ ಟೆಂಟ್ ಈಸ್ ಮೈನ್. ಯೂಸಫ್ ಸೇಡ್ ದ ಟೆಂಟ್ ಈಸ್ ಮೈನ್. ಯೂಸಫ್ ಏನು ಹೇಳ್ತಾನಪ್ಪ ಅಂದರೆ ಈ ಗುಡಿಸಲು ನಂದು. ಬಟ್ ನೋ ಮೋರ್ ಇಟ್ ಬಿಲಾಂಗ್ಸ್ ಟು ಗಾಡ್. ಬಟ್ ನೋ ಮೋರ್ ಇಟ್ ಬಿಲಾಂಗ್ಸ್ ಟು ಗಾಡ್. ಈಗ ಸದ್ಯಕ್ಕೆ ಮಾತ್ರ ನಂದಿದೆ. ಕಮ್ ಇನ್ ಆ್ಯಂಡ್ ಟೇಕ್ ಅ ರೆಸ್ಟ್. ಹೌದಾ, ಅದಕ್ಕೆ ನೀನು ಇದರ ಒಳಗಡೆ ಬರಬಹುದು, ವಿಶ್ರಾಂತಿಯನ್ನು ಪಡೆದುಕೊಳ್ಬೋದು. ಫ್ರೀಲಿ ಯು ಕ್ಯಾನ್ ಟೇಕ್ ಅ ಪಾರ್ಟ್ ಇನ್ ಆಲ್ ಮೈ ಥಿಂಗ್ಸ್. ಹೌದಾ, ಇಲ್ಲಿರುವಂಥ ಎಲ್ಲ ವಸ್ತುಗಳನ್ನು ನೀನು ಬಳಸ್ಕೊಳ್ಬೋದು. ಅವರ್ ಟೆಂಟ್ ಈಸ್ ಗ್ಲೋರಿಯಸ್ ರೂಫ್ ಆಫ್ ದಿಸ್ ನೈಟ್. ನಮ್ಮ ಈ ಏನು ಗುಡಿಸಲಿದೆಯಲ್ಲ, ಇದು ಏನಪ್ಪ ಅಂದರೆ ತುಂಬ ಆಶ್ಚರ್ಯಪಡುವಂತಹ ಒಂದು ಗುಡಿಸೋದು ಈ ಒಂದು ರಾತ್ರಿಗೆ. ಟು ಸ್ಟ್ರೇಂಜರ್, ಈ ರೀತಿಯಾಗಿ ಆ ಪರಿಚಯ ಇರದಿರುವಂಥ ವ್ಯಕ್ತಿಗೆ ಯೂಸಫ್ ಹೇಳ್ತಾನೆ. ಫಿಫ್ತ್ ಒನ್, ವಾಟ್ ಡಿಡ್ ದ ಯೂಸಫ್ ಸೇ ದ ಸ್ಟ್ರೇಂಜರ್ ನೆಕ್ಸ್ಟ್ ಮಾರ್ನಿಂಗ್. ವಾಟ್ ಡಿಡ್ ದ ಯೂಸಫ್ ಸೇ ದ ಸ್ಟ್ರೇಂಜರ್ ನೆಕ್ಸ್ಟ್ ಮಾರ್ನಿಂಗ್. ಆಮೇಲೆ ಏನಪ್ಪ ಅಂದರೆ ಏನು ಹೇಳ್ತಾನೆ ಯೂಸಫ್ ಯಾರಿಗೆ, ಮರುದಿನ ಮುಂಜಾನೆ ಯಾರಿಗೆ, ಸ್ಟ್ರೇಂಜರ್ಗೆ. ಯೂಸಫ್ ಸೇಡ್ ದ ಸ್ಟ್ರೇಂಜರ್ ನೆಕ್ಸ್ಟ್ ಮಾರ್ನಿಂಗ್. ಯೂಸಫ್ ಮರುದಿನ ಬೆಳಿಗ್ಗೆ ಆ ಸ್ಟ್ರೇಂಜರ್ಗೆ ಏನು ಹೇಳ್ತಾನಪ್ಪ ಅಂದರೆ ಹಿಯರ್ ಈಸ್ ಗೋಲ್ಡ್. ಇಲ್ಲಿ ಸ್ವಲ್ಪ ಬಂಗಾರ ಇದೆ. ಮೈ ಸ್ವಿಫ್ಟೆಸ್ಟ್ ಹಾರ್ಸ್. ಹೌದಾ, ಚೆನ್ನಾಗಿ ಓಡುವಂಥ ಕುದುರೆ. ಆ್ಯಂಡ್ ಸ್ಯಾಡಲ್ಡ್ ಫಾರ್ ದಿ ಫ್ಲೈಟ್. ಹೌದಾ, ಸ್ಯಾಡಲ್ಡ್ ಫಾರ್ ದಿ ಫ್ಲೈಟ್, ನಿನಗೆ ಹೋಗಲಿಕ್ಕೆ. ಡಿಪಾರ್ಟ್ ಬಿಫೋರ್ ದ ಪ್ರೇಯಿಂಗ್ ಗ್ರೂಸ್ ಬೋಲ್ಡ್. ಓಕೆ, ನೀನಿಲ್ಲಿ ಹೋಗೋದಕ್ಕಿಂತ ಮುಂಚೆ ನನ್ನ ಶುಭಾಶಯಗಳು, ಗ್ರೂಸ್ ಬೋಲ್ಡ್ ಅಂತ ಹೇಳಿ ಏನಪ್ಪ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯೂಸಫ್ ಸ್ಟ್ರೇಂಜರ್ಗೆ ಹೇಳ್ತಾನೆ. ಸಿಕ್ಸ್ತ್ ಒನ್, ವೈ ಡಿಡ್ ಯೂಸಫ್ ಆಫರ್ ಅ ಗೋಲ್ಡ್ ಆ್ಯಂಡ್ ಹಾರ್ಸ್ ಟು ಅ ಕಂಪ್ಲೀಟ್ ಸ್ಟ್ರೇಂಜರ್. ಯಾಕೆ ಯೂಸಫ್ ಏನಪ್ಪ ಅಂದರೆ ಕೊಡ್ತಾನೆ ಯಾರಿಗೆ, ಕಂಪ್ಲೀಟ್ ಸ್ಟ್ರೇಂಜರ್ಗೆ ಹಾರ್ಸು ಮತ್ತು ಗೋಲ್ಡನ್. ಯಾಕೆ? ದ ಸ್ಟ್ರೇಂಜರ್ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ಹೀಸ್ ಕಮ್ಯುನಿಟಿ. ಯಾಕಂದರೆ ಆ
ಗುರುತು ಪರಿಚಯದೇ ಇರದೇ ಇರುವಂಥ ವ್ಯಕ್ತಿಯನ್ನು ಅವರ ಸಮುದಾಯದಿಂದ ತೆಗೆದುಹಾಕಲಾಗಿರ್ತದೆ. ಹಿ ವಾಸ್ ಇನ್ ಡೇಂಜರ್, ಅವನ ಜೀವನ ದುರಂತದಲ್ಲಿರ್ತದೆ. ಹಿ ಕೇಮ್ ಟು ಯೂಸಫ್ಸ್ ಟೆಂಟ್ ಫಾರ್ ಫುಡ್ ಆ್ಯಂಡ್ ಶೆಲ್ಟರ್. ಅವನೇನಪ್ಪ ಅಂದರೆ ಆಹಾರ ಮತ್ತು ವಸತಿಗಾಗಿ ಯೂಸಫ್ನ ಗುಡಿಸಲಿಗೆ ಬಂದಿರ್ತಾನೆ. ಯೂಸಫ್ ಶೇರ್ಡ್ ಹಿಸ್ ಟೆಂಟ್ ವಿತ್ ಹಿಮ್. ಯೂಸಫ್ ಏನು ಮಾಡ್ತಾನಂದರೆ ತನ್ನ ಗುಡಿಸಲನ್ನು ಅವನ ಜೊತೆ ಹಂಚ್ಕೊಳ್ತಾನೆ. ದ ನೆಕ್ಸ್ಟ್ ಹಿ ಆಫರ್ಡ್ ಹಿಮ್ ಗೋಲ್ಡ್. ಮರುದಿನ ಏನು ಮಾಡ್ತಾನಂದ್ರೆ ಅವನಿಗೆ ಬಂಗಾರ ಮತ್ತು ಕುದುರೆಯನ್ನು ಕೊಡ್ತಾನೆ. ಆ್ಯಂಡ್ ಸೇಡ್ ಹಿಮ್ ಟು ಗೋ ಫಾರ್ ಅವೇ ಬಿಫೋರ್ ದೇ ಕಾಟ್ ಹಿಮ್. ಹೌದಾ, ಇಲ್ಲಿಂದ ಹೊರಟು ಹೋಗು, ಏನಪ್ಪ ಅಂದರೆ ನಿನ್ನ ಸಮುದಾಯದವರು ಬಂದು ನಿನ್ನ ಹಿಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗು ಅಂತ ಅವ್ನಿಗೆ ಹೇಳ್ತಾನೆ. 7th one, why the stranger said, "Oh Sheikh, I cannot leave thee so, I will repay thee." ನೋಡ್ರಿ, ಏನಪ್ಪ ಅಂದರೆ ಸ್ಟ್ರೇಂಜರ್ ಏನು ಹೇಳ್ತಾನಪ್ಪ ಅಂದರೆ, ಓ ಶೇಖ್, ಯೂಸಫನ್ನ ಶೇಖ್ ಅಂತ ಕರಿತಾನೆ. ಓ ಶೇಖ್, ಐ ಕ್ಯಾನಾಟ್ ಲೀವ್ ಥೀ ಸೋ, ನಾನಿನ್ನು ಈ ಜಾಗವನ್ನು ಬಿಟ್ಟು ಹೋಗುವಂಗಿಲ್ಲ. ಐ ವಿಲ್ ರೀಪೇ ತಿ ಅಂದ್ರೇನು, ನಾನು ನೀವೇನು ಕೊಟ್ಟಿದ್ದೀರಾ ಅದನ್ನು ನಿಮ್ಗೆ ಹಿಮ್ಮರಳಿಸ್ಬೇಕು ಅಂತ ಯಾಕೆ ಹೇಳ್ತಾನೆ ಅಂತ ಕೇಳಿದೆ. ದ ಸ್ಟ್ರೇಂಜರ್ ಕಿಲ್ಡ್ ದ ಯೂಸಫ್ ಸನ್. ಹೌದಾ, ಆ ಏನು ಗುರುತು ಪರಿಚಯ ಇಲ್ಲದೆ ಇರೋವಂತಹ ವ್ಯಕ್ತಿ ಏನಿದೆಲ್ಲ ಅವನು ಯಾರನ್ನು ಕೊಂದಿರ್ತಾನಪ್ಪ ಅಂದರೆ ಯೂಸಫ್ ನಮ್ಮ ಮಗನನ್ನು ಕೊಂದಿರ್ತಾನೆ. ಸೊ ಹಿ ಸೇಡ್, ಐ ವಿಲ್ ರೀಪೇ ಆಲ್ ದ ಗೋಲ್ಡ್ ಆ್ಯಂಡ್ ಹಾರ್ಸ್ ದ್ಯಾಟ್ ಯೂಸಫ್ ಗೇವ್ ಟು ಹಿಮ್. ನಾನೇನಪ್ಪ ಅಂದರೆ ನೀವೇನು ಕೊಟ್ಟಿದ್ದೀರಲ್ಲ, ನನಗೆ ಬಂಗಾರ ಮತ್ತು ಕುದುರೆಯನ್ನು ಕೊಟ್ಟಿದ್ದೀರಲ್ಲ, ಅದನ್ನು ನಾನು ತಿರುಗಿ ನಿಮ್ಗೆ ಕೊಡಬೇಕಾಗಿದೆ ಅಂಥೇಳಿ, ಹೌದಾ, ನಾನು ಇಲ್ಲಿಂದ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾನೆ. 8th one, ವಾಟ್ ಡಿಡ್ ಯೂಸಫ್ ಬಿಲೀವ್. ವಾಟ್ ಡಿಡ್ ಯೂಸಫ್ ಬಿಲೀವ್. ಯೂಸಫ್ ಯಾವುದರಲ್ಲಿ ನಂಬಿಕೆಯನ್ನು ಹೊಂದಿದ್ದ. ಯೂಸಫ್ ಬಿಲೀವ್ ದ್ಯಾಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್, ನಾಟ್ ಟು ಇಂಡಿವಿಜುವಲ್ಸ್. ಯೂಸಫ್ ಏನು ತಿಳಿದಿದ್ದಪ್ಪ ಅಂದರೆ ಎಲ್ಲವೂ ದೇವರಿಗೆ ಸಂಬಂಧಪಟ್ಟಿದ್ದು, ಹೌದಾ, ಇಲ್ಲಿ ಇರುವಂಥ ಪ್ರತಿಯೊಬ್ಬರಿಗಲ್ಲ ಅಂತ ತಿಳಿದಿರ್ತಾನೆ. 9th one, ವೈ ದ ಸ್ಟ್ರೇಂಜರ್ ಅಡ್ಮಿಟ್ಸ್ ದ್ಯಾಟ್ ಹಿ ಹ್ಯಾಡ್ ಕಿಲ್ಡ್ ಯೂಸಫ್ ಸನ್. ವೈ ದ ಸ್ಟ್ರೇಂಜರ್ ಅಡ್ಮಿಟ್ಸ್ ದ್ಯಾಟ್ ಹಿ ಹ್ಯಾಡ್ ಕಿಲ್ಡ್ ಯೂಸಫ್ ಸನ್. ಯಾಕೆ ಗುರುತು ಪರಿಚಯ ಇಲ್ಲದಿರುವಂಥ ವ್ಯಕ್ತಿಯನ್ನು ಬರಮಾಡಿಕೊಳ್ಳುತ್ತೆ, ಏನಪ್ಪ ಅಂದರೆ ಅವನು ಏನು ಮಾಡಿರ್ತಾನಪ್ಪ, ಯೂಸಫ್ ಸನ್ನನ್ನು ಕೊಂದಿರ್ತಾನೆ. ಯಾಕೆ ಅಂತ ಕೇಳ್ತಾನೆ. ದ ಸ್ಟ್ರೇಂಜರ್ ಈಸ್ ಓವರ್ ಹೆಲ್ಮ್ಡ್ ಬೈ ದ ಕೈಂಡ್ನೆಸ್ ಆಫ್ ಯೂಸಫ್. ಯಾಕಂದರೆ ಆ ಗುರುತು ಪರಿಚಯ ಇದ್ದಿರುವಂಥ ವ್ಯಕ್ತಿ ಏನಪ್ಪ ಅಂದರೆ ತುಂಬ ಪ್ರೋತ್ಸಾಹಿಸಲ್ಪಟ್ಟಿರ್ತಾನೆ. ಯಾರಿಂದ? ಯೂಸಫ್ನಿಂದ, ಅವನ ವಿಧೇಯತೆಯಿಂದ. ಸೊ ಹಿ ಅಡ್ಮಿಟ್ಸ್ ದ್ಯಾಟ್ ಹಿ ಹ್ಯಾಡ್ ಕಿಲ್ಡ್ ಯೂಸಫ್ ಸನ್. ಅದಕ್ಕೆ ಅವನು ಹೇಳ್ಕೊಳ್ತಾನೆ, ನಾನು ನಿನ್ನ ಮಗನನ್ನು ಕೊಂದಿದ್ದೀನಿ ಅಂತ ಯೂಸಫ್ನಲ್ಲಿ ಹೇಳ್ಕೊಳ್ತಾನೆ. 10th one, ವಾಟ್ ಡಿಡ್ ಯೂಸಫ್ ಗೇವ್ ಟು ದ ಸ್ಟ್ರೇಂಜರ್ ವೆನ್ ಹಿ ಟೋಲ್ಡ್ ದ ಟ್ರುತ್. ಯೂಸಫ್ ಗೇವ್ ಥ್ರೈಸ್ ದ ಗೋಲ್ಡ್ ಟು ದ ಸ್ಟ್ರೇಂಜರ್ ವೆನ್ ಹಿ ಟೋಲ್ಡ್ ದ ಟ್ರುತ್. ಯೂಸಫ್ ಏನು ಕೊಟ್ಟ, ಸತ್ಯ ಹೇಳಿದ ನಂತರ ಆ ಸ್ಟ್ರೇಂಜರ್ಗೆ, ಹೌದಾ, ಯೂಸಫು ಆ ವ್ಯಕ್ತಿಗೆ, ಗುರುತು ಪರಿಚಯ ಇರದಿರುವಂಥ ವ್ಯಕ್ತಿಗೆ, ಸ್ಟ್ರೇಂಜರ್ಗೆ ಈಗೇನು ಕೊಟ್ಟಿದ್ದಲ್ಲ ಅದರ 3 ಪಟ್ಟರಷ್ಟು ಬಂಗಾರ ಕೊಡ್ತಾನೆ. ಯಾಕಪ್ಪ ಅಂದರೆ ಸತ್ಯ ಹೇಳಿದ್ದಕ್ಕೆ. ಕ್ವಶನ್ ಮೇನ್ ನಂಬರ್ 3, ರೀಡ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಯಾರಿಗೆ ಹೇಳಿದರು. ಐ ಕೇಮ್ ಟು ಥೀ ಫಾರ್ ಶೆಲ್ಟರ್ ಆ್ಯಂಡ್ ಫುಡ್. ನಾನು ಇಲ್ಲಿ ಯಾಕೆ ಬಂದಿದ್ದೀನಪ್ಪ ಅಂದರೆ ಆಶ್ರಯ ಮತ್ತು ಆಹಾರಕ್ಕಾಗಿ. ಹೂ ಸೇಡ್ ದಿಸ್. ದ ಸ್ಟ್ರೇಂಜರ್ ಇಬ್ರಾಹಿಂ ಸೇಡ್ ದಿಸ್. ಯಾರು ಹೇಳ್ತಾರೆ? ಸ್ಟ್ರೇಂಜರ್ ಇಬ್ರಾಹಿಂ ಹೇಳ್ತಾನೆ. ವೈ ಡಿಡ್ ಹಿ ಕೇಮ್ ಫಾರ್ ಶೆಲ್ಟರ್ ಆ್ಯಂಡ್ ಫುಡ್. ಯಾಕೆ ಅವನು ಆಹಾರ ಮತ್ತು ಆಶ್ರಯಕ್ಕಾಗಿ ಬಂದಿರ್ತಾನೆ. ದ ಸ್ಟ್ರೇಂಜರ್ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ಹೀಸ್ ಕಮ್ಯುನಿಟಿ. ದ ಸ್ಟ್ರೇಂಜರ್ ವಾಸ್ ಏನಪ್ಪ ಅಂದರೆ ಆ ಗುರುತು ಪರಿಚಯ ಇರದೇ ಇರುವಂಥ ವ್ಯಕ್ತಿಯನ್ನು ತನ್ನ ಸಮುದಾಯದವರಿಂದ ಹೊರ ಹಾಕಲ್ಪಟ್ಟಿರ್ತಾನೆ. ಹಿ ಲಾಸ್ಟ್ ದ ಪವರ್. ಅವನು ತನ್ನ ಅಧಿಕಾರವನ್ನು ಕಳ್ಕೊಂಡಿರ್ತಾನೆ. ಹಿ ವಾಸ್ ಇನ್ ಡ್ರೆಡ್. ತುಂಬ ದುರಂತದಲ್ಲಿರ್ತಾನೆ. ಹೀಸ್ ಲೈಫ್ ವಾಸ್ ಇನ್ ಡೇಂಜರ್. ಅವನ ಜೀವನ ದುರಂತದಲ್ಲಿರ್ತದೆ. ಸೊ ಹಿ ಕೇಮ್ ಫಾರ್ ಶೆಲ್ಟರ್ ಆ್ಯಂಡ್ ಫುಡ್. ಅದಕ್ಕಾಗಿ ಅವನು ಆಹಾರ ಮತ್ತು ಆಶ್ರಯಕ್ಕಾಗಿ ಬರ್ತಾನೆ. ಸೆಕೆಂಡ್ ಒನ್, ದ ಟೆಂಟ್ ಈಸ್ ಮೈನ್ ಬಟ್ ನೋ ಮೋರ್ ದ್ಯಾನ್ ಇಟ್ ಈಸ್ ಗಾಡ್ಸ್. ಹೌದಾ, ಈ ಗುಡಿಸಲು ನನ್ನದೇ ಆದರೆ ಇನ್ನು ಮುಂದಲ್ಲ, ಯಾಕಂದರೆ ಇಲ್ಲಿರೋದೆಲ್ಲ ದೇವರದು ಅಂತಂದಂಗೆ. ಹೂ ಡಸ್ ಮೈನ್ ರೆಫರ್ಸ್ ಟು. ಮೈನ್ ರೆಫರ್ಸ್ ಟು ಯೂಸಫ್. ಮೈನ್ ಅಂದರೆ ಇಲ್ಲಿ ಯಾರು? ಯೂಸಫ್. ಹೂ ವಾಸ್ ಇಟ್ ಸೇಡ್ ಟು. ಯಾರಿಗೆ ಹೇಳಲ್ಪಟ್ಟಿದೆ? ಇಟ್ ವಾಸ್ ಸೇಡ್ ಟು ದ ಸ್ಟ್ರೇಂಜರ್ ಇಬ್ರಾಹಿಂ. ಇದನ್ನು ಯಾರಿಗೆ ಹೇಳಲ್ಪಟ್ಟಿದೆಪ್ಪ ಅಂದರೆ ಗುರುತು ಪರಿಚಯ ಇರುತ್ತಿರುವಂಥ ವ್ಯಕ್ತಿ ಇಬ್ರಾಹಿಮ್ನಿಗೆ. ಥರ್ಡ್ ಒನ್, ಓ ಶೇಖ್, ಐ ಕ್ಯಾನಾಟ್ ಹ್ಯಾವ್ ಥೀ ಸೋ, ಐ ವಿಲ್ ರೀಪೇ ಥೀ. ಹೌದಾ, ನಾನು
ಇದನ್ನೆಲ್ಲ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಇದನ್ನೆಲ್ಲ ನಿನಗೆ ಮರಳಿ ಕೊಡಬೇಕು. ಹೂ ಡಸ್ ಐ ರೆಫರ್ ಟು? ಐ ರೆಫರ್ಸ್ ಟು ಸ್ಟ್ರೇಂಜರ್ ಇಬ್ರಾಹಿಂ. ಐ ಅನ್ನೋದು ಇಲ್ಲಿ ಏನಪ್ಪ ಅಂದರೆ ಯಾರನ್ನು ತೋರಿಸೋದಪ್ಪ ಅಂದರೆ ಇಬ್ರಾಹಿಂ, ಗುರುತು ಪರಿಚಯ ಇರದಿರುವಂಥ ವ್ಯಕ್ತಿ ಇಬ್ರಾಹಿಂ. ವೈ ಡಿಡ್ ಹಿ ಸೇ ಸೊ? ಆ ರೀತಿಯಾಗಿ ಆ ವ್ಯಕ್ತಿ ಹೇಳಲಿಕ್ಕೆ ಕಾರಣ ಏನು? ಬಿಕಾಸ್ ಹಿ ಸಾ ದ ನೋಬಲ್ನೆಸ್ ಆಫ್ ಯೂಸಫ್ ಆ್ಯಂಡ್ ಹಿ ವಾಂಟೆಡ್ ಟು ಟೆಲ್ ಹಿಮ್ ಟ್ರುತ್. ಹೌದಾ, ಅವನೇನು ನೋಡಿರ್ತಾನಪ್ಪ ಅಂದರೆ ಒಳ್ಳೆಯತನವನ್ನು, ಯೂಸಫ್ನ ಒಳ್ಳೆಯತನವನ್ನು ನೋಡಿರ್ತಾನೆ. ಆ ಯೂಸಫ್ನಿಗೆ ಅವನೇನಪ್ಪ ಅಂದರೆ ಸತ್ಯವನ್ನು ಹೇಳಬೇಕಂತ ಅಂದ್ಕೊಂಡಿರ್ತಾನೆ. ದ್ಯಾಟ್ ಹಿ ಹ್ಯಾಡ್ ಕಿಲ್ಡ್ ಹಿಸ್ ಸನ್. ಯಾಕಂದರೆ ಈ ಏನು ಸ್ಟ್ರೇಂಜರ್ ವ್ಯಕ್ತಿ ಬಂದಿದ್ದಲ್ಲ, ಇವನೇನು ಮಾಡಿರ್ತಾನಪ್ಪ ಅಂದರೆ ಯೂಸಫ್ನ ಮಗನನ್ನು ಕೊಂದಿರ್ತಾನೆ. ಸೊ ಹಿ ಸೇಡ್ ದಿಸ್ ಅಬೌವ್ ಸ್ಟೇಟ್ಮೆಂಟ್. ಅದಕ್ಕೆ ಅವನು ಮೇಲಿನಂತೆ ಹೇಳ್ತಾನೆ. ಫೋರ್ತ್ ಒನ್, ಹಿಯರ್ ಈಸ್ ಗೋಲ್ಡ್, ಮೈ ಸ್ವಿಫೆಸ್ಟ್ ಹಾರ್ಸ್ ಈಸ್ ಸ್ಯಾಡಲ್ ಫಾರ್ ಥೀ ಫ್ಲೈಟ್, ಡಿಪಾರ್ಟ್ ಬಿಫೋರ್ ದ ಪ್ರೇಯಿಂಗ್ ಡೇ, ಗ್ರೋ ಬೋಲ್ಡ್. ನೋಡ್ರಿ, ಇಲ್ಲಿದೆ ಬಂಗಾರ ತಗೋ, ಆಮೇಲೆ ಅಲ್ಲಿ ಒಳ್ಳೆ ಓಡುವಂಥ ಕುದುರೆ ಇದೆ, ಹೌದಾ, ಬೇಗನೆ ಸವಾರಿ ಮಾಡು. ಡಿಪಾರ್ಟ್ ಬಿಫೋರ್ ಪ್ರೇಯಿಂಗ್ ಡೇ, ಗ್ರೋ ಬೋಲ್ಡ್. ನಿನ್ನನ್ನು ಹಿಡಿಲಿಕ್ಕೆ ನಿನ್ನ ಸಮುದಾಯದವರು ಬರೋಕ್ಕಿಂತ ಮುಂಚೆ ಇಲ್ಲಿ ನಡೆದು ಬಿಡು. ಹೂ ಸೇಡ್ ದಿಸ್? ಯೂಸಫ್ ಸೇಡ್ ದಿಸ್. ಯಾರು ಹೇಳಿದ್ರು? ಯೂಸಫ್ ಹೇಳಿದ್ರು. ವ್ಯಾನ್ ಡಿಡ್ ಹಿ ಸೇ ಸೊ? ಯಾವಾಗ ಇದನ್ನು ಹೇಳ್ದ? ಯೂಸಫ್ ಮೇಡ್ ಇಬ್ರಾಹಿಂ ಟು ವೇಕ್ ಅಪ್ ಆ್ಯಂಡ್ ಗೇವ್ ಹಿಮ್ ಗೋಲ್ಡ್. ಯೂಸಫ್ ಏನು ಮಾಡ್ತಾನೆ ಅಂದರೆ ಇಬ್ರಾಹಿಮನ್ನು ಎಬ್ಬಿಸ್ತಾನೆ, ಅವನಿಗೆ ಬಂಗಾರವನ್ನು ಕೊಡ್ತಾನೆ, ಆಮೇಲೆ ಕುದುರೆಯನ್ನು ಕೊಟ್ಟು ಈ ಗುಡಿಸಲನ್ನು ಬಿಟ್ಟುಬಿಡು ಇನ್ನು, ಯಾಕಂದರೆ ನಿನ್ನವ್ರು ಬಂದು ನಿನ್ನ ಕೊಲ್ತಾರೆ, ಅದಕ್ಕೆ ಇಲ್ಲಿಂದ ಹೊರಟುಬಿಡು ಅಂತ ಹೇಳುವಾಗ ಈ ಮೇಲಿನಂತೆ ವಾಕ್ಯವನ್ನು ಹೇಳ್ತಾನೆ. ಫಿಫ್ತ್ ಒನ್, ಟೇಕ್ ಅ ಥ್ರೈಸ್ ಗೋಲ್ಡ್ ಫಾರ್ ವಿತ್ ಥೀ ಇನ್ ಟು ದ ಡೆಸರ್ಟ್. ಹೌದಾ, ಇನ್ನೂ 3 ಪಟ್ಟಷ್ಟು ಬಂಗಾರ ತಗೋ, ಯಾಕಂದರೆ ನೀನು ಮರುಭೂಮಿಯಲ್ಲಿ ಅಡಗಿದಂಥ ಒಂದು ಸತ್ಯವನ್ನು ಹೇಳಿದೀಯಾ. ಥೀ ಇನ್ ಟು ದ ಡೆಸರ್ಟ್. ಹೂ ಸೇಡ್ ದಿಸ್? ಯೂಸಫ್ ಸೇಡ್ ದಿಸ್. ಯಾರು ಹೇಳಿದ್ದಾರೆ ಇದನ್ನು? ಯೂಸಫ್ ಹೇಳಿದ್ದಾರೆ. ವಾಟ್ ಹಿ ಮೇಡ್ ಹಿಮ್ ಟು ಸೇ ಸೊ? ಯಾಕೆ ಈ ರೀತಿ ಹೇಳಲಿಕ್ಕೆ ಕಾರಣ? ಹೌದಾ, ವಾಟ್ ಮೇಡ್, ಯಾವುದು ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಆಯಿತು? ಇಬ್ರಾಹಿಂ ಟೋಲ್ಡ್ ದ ಟ್ರೂತ್ ದ್ಯಾಟ್ ಹಿ ಹ್ಯಾಡ್ ಕಿಲ್ ಯೂಸಫ್ ಸನ್. ಇಬ್ರಾಹಿಮು ಸತ್ಯವನ್ನು ಹೇಳ್ತಾನೆ, ಏನಪ್ಪ ಅಂದರೆ ಅವನು ಯೂಸಫ್ನ ಮಗನನ್ನು ಕೊಂದಿದ್ದಾನೆ. ಆ್ಯಂಡ್ ಸೇಡ್ ಹಿ ಕೆನಾಟ್ ಲಿವ್ ಹಿಮ್. ಅವನನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಹಿ ರೀಪೇ ಹಿಮ್. ನೀನೇನು ಕೊಟ್ಟಿದೆಯೋ ಅದನ್ನು ನಾನೆಲ್ಲ ನಿನಗೆ ಮರಳಿಸ್ಬೇಕು. ಸೊ ಯೂಸಫ್ ಅಪ್ರಿಷಿಯೇಟೆಡ್ ಹಿಮ್. ಅದಕ್ಕಾಗಿ ಯೂಸಫ್ ಅವನನ್ನು ಹೊಗಳ್ತಾನೆ. ಆ್ಯಂಡ್ ಗಿವ್ ಹಿಮ್ ಅ ಥ್ರೈಸ್ ಗೋಲ್ಡ್. ಈಗ ಮೊದಲೇನು 1 ಪಟ್ಟು ಕೊಟ್ಟಿರ್ತಾನೆ, ಅದರ 3 ಪಟ್ಟಷ್ಟು ಬಂಗಾರ ಕೊಡ್ತಾನೆ, ಯಾಕಂದರೆ ಸತ್ಯ ಹೇಳಿದೆಯಾ ಅಂತ. ಸಿಕ್ಸ್ತ್ ಒನ್, ಮೈ ಫಸ್ಟ್ ಬಾರ್ನ್ ಸ್ಲೀಪ್ ಇನ್ ಪೀಸ್. ಮೈ ಫಸ್ಟ್ ಬಾರ್ನ್ ಸ್ಲೀಪ್ ಇನ್ ಪೀಸ್. ಹೌದಾ, ಇದೇನಪ್ಪ ಅಂದರೆ ನನ್ನ ಮೊದಲ ಶಾಂತಿಯುತ ನಿದ್ರೆ ಹುಟ್ಟಿದಾಗಿನಿಂದ ಅನು. ಹೂ ಈಸ್ ರೆಫರ್ಡ್ ಟು ಫಸ್ಟ್ ಬಾರ್ನ್? ಯೂಸಫ್ ಸನ್ ಈಸ್ ರಿಗಾರ್ಡೆಡ್ ಆ್ಯಸ್ ಅ ಫಸ್ಟ್ ಬಾರ್ನ್. ಹೌದಾ, ಇಲ್ಲಿ ಫಸ್ಟ್ ಬಾರ್ನ್ ಯಾರಪ್ಪ ಅಂದರೆ ಯೂಸಫ್ನ ಮಗ. ಮೈ ಫಸ್ಟ್ ಬಾರ್ನ್ ಮಗ, ಯೂಸಫ್ನ ಮಗ. ಸ್ಲೀಪ್ ಇನ್ ಪೀಸ್, ಶಾಂತಿಯಲ್ಲಿ ಮಲಗಿದಾನ. ವಾಟ್ ಹ್ಯಾಪನ್ ಟು ಹೀಸ್ ಫಸ್ಟ್ ಬಾರ್ನ್? ಹೀಸ್ ಫಸ್ಟ್ ಬಾರ್ನ್ ವಾಸ್ ಕಿಲ್ಡ್ ಬೈ ಇಬ್ರಾಹಿಂ. ಅವನ ಮೊದಲ ಹುಟ್ಟಿದಂಥ ಮಗನನ್ನು ಯಾರು ಕೊಂದಿದ್ದಾರಪ್ಪ ಅಂದರೆ ಇಬ್ರಾಹಿಂ ಕೊಂಡಿದ್ದಾರೆ. ಸ್ಟ್ರೇಂಜರ್ ಹೂ ಕೇಮ್ ಟು ಯೂಸಫ್ ಟೆಂಟ್. ಅವ ಎಲ್ಲಿ ಬಂದಿದ್ದಾನೆ? ಯೂಸಫ್ನ ಟೆಂಟ್ಗೆ ಬಂದಿದ್ದಾನೆ. ಫಾರ್ ಫುಡ್ ಆ್ಯಂಡ್ ಶೆಲ್ಟರ್, ಆಶ್ರಯ ಮತ್ತು ಆಹಾರಕ್ಕಾಗಿ ಬಂದಿದ್ದಾನೆ. ಹೌದಾ, ಇಷ್ಟು ಏನಪ್ಪ ಅಂದರೆ 9ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ನೋಬಲ್ನೆಸ್ ಆ್ಯಂಡ್ ಕೈಂಡ್ ಹೆಲ್ತ್. ಹೌದಾ, ನೋಬಲ್ನೆಸ್. ಹೌದಾ, ಏನಪ್ಪ ಅಂದರೆ ಉಚ್ಚ ವಿಧೇಯತೆ ಅಥವಾ ಉಚ್ಚ ಏನಪ್ಪ ಅಂದರೆ ಗುಣಗಳು, ಉಚ್ಚ ಗುಣಗಳಿಗೆ ಅಥವಾ ಉಚ್ಚ ವಿಚಾರಗಳಿಗೆ ಸಮ, ಅದಕ್ಕೆ ಬೇರೆ ಯಾವುದೂ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೇಮ್ಸ್ ರಸೆಲ್ ಲೊವೆಲ್ ಅವ್ರು ಬರೆದಂಥ ಒಂದು ಉತ್ತಮವಾದ ಪೋಯಮನ್ನು ಅಭ್ಯಾಸ ಮಾಡಿದ್ವಿ. ಆದಷ್ಟು 9ನೇ ತರಗತಿ ಓದುತ್ತಿರುವಂಥ ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ, ನೀವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನೇನು ಗುಂಪುಗಳನ್ನು ಮಾಡಿಕೊಂಡಿರ್ತಿಲ್ಲ ಅಂಥ ಗುಂಪುಗಳಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ, ಹೌದಾ, ನೀವೇನಾದರೂ ಸರ್ಗೆ ಕೊಡಬೇಕಂತ ಇದ್ದರೆ, ಹೌದಾ, ನಿಮ್ಮ ಸ್ಟೇಟಸ್ಗಳಲ್ಲಿ ಅಥವಾ ಬೇರೆ ಬೇರೆ ಗುಂಪುಗಳಲ್ಲಿ, ವಾಟ್ಸಪ್ಗಳಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಗಳಲ್ಲಿ ಇದನ್ನು ಹಂಚಿಕೊಳ್ಳೋದ್ರ ಮೂಲಕ, ಹೌದಾ, ಸರ್ ಪರಿಶ್ರಮಕ್ಕೆ ನೀವು ಒಂದು ಪ್ರೋತ್ಸಾಹ ಕೊಟ್ಟಂಗೆ. ಥ್ಯಾಂಕ್ ಯು ಸೊ ಮಚ್.